ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಇಂಥ ಮಹಾಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಂಥ ದೇವಡು ನರಸಿಂಹಶಾಸ್ತ್ರಿಗಳ ಜೀವನದಲ್ಲಿ ನಡೆದಂಥ ಇದು ಘಟನೆ ಅಂತ ಹೇಳ್ತಾರೆ. ಒಮ್ಮೆ ದೇವಡೂರವರು ಉಡುಪಿಗೆ ಭಗವದ್ಗೀತೆ ಮೇಲೆ ಉಪನ್ಯಾಸ ಮಾಡೋದಕ್ಕೆ ಹೆಂಡತಿ ಜೊತೆಗೆ ಬಂದಿದ್ದಾರೆ. ಅವ್ರ ಜೊತೆಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಇದ್ದರು. ಉಪನ್ಯಾಸ ಕೇಳಬೇಕು ಅಂತ ಸಾವಿರಾರು ಜನ ಬಂದು ಸೇರಿದರು. ದೇವಡೂರವ್ರು ಇನ್ನೇನು ವೇದಿಕೆಯನ್ನು ಏರಬೇಕು ಅನ್ನೋ ಹೊತ್ತಿಗೆ ಯಾರೋ ಸ್ವಯಂ ಸೇವಕರು ಬಂದು ಅವ್ರಿಗೊಂದು ಟೆಲಿಗ್ರಾಮ್ ಕೊಟ್ಟರು. ಅದನ್ನು ಬಿಚ್ಚಿ ನೋಡಿದರು. ದೇವಡೂರವರು ಒಂದು ಕ್ಷಣ ಬಿಳಿಚಿಕೊಂಡಂಗೆ ಕಂಡು, ಏನಾದರೂ ಕಳವಳದ ವಿಷಯ ಇದೆಯಾ ಅಂತ ಕೃಷ್ಣಶಾಸ್ತ್ರಿಗಳಿಗೆ ಕೇಳಿದಾಗ, ಏನಿಲ್ಲ, ಒಂದು ಪ್ರಕಾಶನದ ಕೆಲಸ, ಯಾವುದೋ ಪುಸ್ತಕದ ವಿಷಯ ಅಂದರು. ನಂತರ ಸಭೆಯ ಕಾರ್ಯಕರ್ತರನ್ನು ಕರೆದು, ನನಗೊಂದು ಉಪಕಾರ ಆಗಬೇಕಲ್ಲಪ್ಪ, ಯಾವುದೋ ಜರೂರು ಕೆಲಸ ಬಂದಿರೋದ್ರಿಂದ ನಾನು ಉಪನ್ಯಾಸ ಮುಗಿದ ತಕ್ಷಣ ಹೊರಡಬೇಕು. ನಾನು ಕಡೂರವರಿಗೆ ಕಾರಲ್ಲಿ ಬಿಡೋಕ್ಕಾಗತ್ತಾ ಯಾರಿಗಾದರೂ? ಬಿಡ್ತೀವಿ ಸರ್, ಏನು ತೊಂದರೆ ಇಲ್ಲ, ಬಿಡ್ತೀವಿ ಅಂತ ಒಪ್ಕೊಂಡ್ರು. ದೇವಡೂರವರು ವೇದಿಕೆ ಮೇಲೆ ಹೋಗಿ ಭಗವದ್ಗೀತೆ ಮೇಲೆ ಭಾಷಣ ಮಾಡಿದರು. ಯಾವಾಗಲೂ ಚೆನ್ನಾಗೇ ಮಾತಾಡುವಂಥ ದೇವಡೂರವರ ಅಂದಿನ ಭಾಷಣಕ್ಕೆ ವಿಶೇಷ ಮೆರುಗು ಬಂದಾಗಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ದೇವಡೂರವರು ಅವ್ರ ಪತ್ನಿ ಗೌರಮ್ಮ ಮತ್ತು ಕೃಷ್ಣಶಾಸ್ತ್ರಿಗಳು ಕಡೂರವರೆಗೆ ಕಾರಿನಲ್ಲಿ ಪ್ರಯಾಣ ಮಾಡಬೇಕಲ್ವಾ. ದಾರಿಯೊಳಗೆ ದೇವರು ತಮ್ಮ ಪತ್ನಿಗೆ ಕೇಳಿದರು, ನನ್ನ ಭಾಷಣ ಹೇಗಿತ್ತು? ಯಾಕೆ ಚೆನ್ನಾಗಿತ್ತು, ಅದು ಇವತ್ತು ವಿಶೇಷ ಆಗಿತ್ತು, ಯಾಕೋ ತುಂಬ ಮನಸ್ಸು ತುಂಬಿ ಬಂದಾಗಿತ್ತು ಅಂದರು. ಹಾಗಾದರೆ ಇನ್ಮೇಲೆ ನಾನು ಕೂಡಿಸ್ಕೊಂಡು ನೀನೇ ಉಪನ್ಯಾಸ ಮಾಡು ಅಂತ ದೇವಡು ಅಂದರು. ಆಕೆ ಮುಗ್ಧವಾಗಿ ನಗ್ತಾ ಹಾಗೆ ಆಗಲಿ ಅಂತ ತಮಾಷೆ ಮಾಡಿಕೊಂಡ್ರು. ಕಡೂರಿಗೆ ಬಂದರು. ಅಲ್ಲಿ ರೈಲು ಹತ್ತಿ ಬೆಂಗಳೂರು ತಲುಪಿದ್ರು. ಕುದುರೆ ಗಾಡಿಯೊಳಗೆ ತಮ್ಮ ಮನೆಗೆ ಹೋಗ್ಬೇಕಲ್ವಾ. ಆದರೆ ಮನೆಗೆ ಹೋಗದೆ ಶಂಕರ ಮಠಕ್ಕೆ ಕರ್ಕೊಂಡು ಹೋದ್ರು. ಹೆಂಡತಿಗೆ ಆಶ್ಚರ್ಯ, ಸ್ವಲ್ಪ ದೂರದಲ್ಲೇ ಮನೆ ಇದೆ, ಮನೆಗೆ ಹೋಗದೆ ಇಲ್ಲಿ ಯಾಕೆ ಕರ್ಕೊಂಬಂದರು ದೇವಸ್ಥಾನಕ್ಕೆ? ಏನೇ ಆಗಲಿ ಅಮ್ಮನವ್ರ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಇರಬೇಕು ಅಂತ ಹೇಳಿ ದೇವರ ದೇವಸ್ಥಾನಕ್ಕೆ ಹೋದರು ಹೆಂಡತಿ. ಆಗ ದೇವಡೂರವರು ಕೃಷ್ಣಶಾಸ್ತ್ರಿ ಒಬ್ಬರೇ ಇದ್ದಾರಲ್ಲ ಜೊತೆಗೆ, ಅವ್ರು ಹೇಳಿದ್ರಂತೆ, ನಾನು ಟೆಲಿಗ್ರಾಮ್ ಬಂತು ಯಾವುದೋ ಪ್ರಕಾಶನದ್ದು ಅಂತ ಹೇಳಿದ್ನಲ್ವೇ, ಅದು ಸುಳ್ಳು ಹೇಳಿದಪ್ಪ. ನಾನು ಆ ಟೆಲಿಗ್ರಾಮ್ ಬಂದದ್ದು ಮನೆಯಿಂದ. ನನ್ನ ಮಗ ರಾಮು ಇವತ್ತು ತೀರ್ಕೊಂಡ್ಬಿಟ್ನಂತೆ, ಇದು ನನ್ನ ಹೆಂಡತಿ ಗೌರವ್ ನಾನು ಹೇಗೆ ಹೇಳಪ್ಪ, ನೀನೇ ಸಮಾಧಾನ ಮಾಡಬೇಕು ಅಂದರು. ಅವ್ರ ಕಣ್ಣು ತುಂಬಿ ಕೆಂಪಗಾಗಿತ್ತು. ದೇವಡೂರವ್ರ ಹಿರಿಯ ಮಗ ರಾಮು ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದವರು ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡಿದ್ದ. ಕೃಷ್ಣಶಾಸ್ತ್ರಿಗಳಿಗೆ ಗರ ಹೊಡೆದಂಗಾಯ್ತು. ಅಲ್ಲ ಸ್ವಾಮಿ, ಹೊಟ್ಟೆಯಲ್ಲಿ ಅಗ್ನಿ ಕುದೀತಿರ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಅಂತ ಅಮೋಘ ಭಾಷಣ ಹೇಗೆ ಮಾಡಿದ್ರಿ ಅಂತ ಕೇಳಿದರು. ಆಗ ದೇವರು ಹೇಳಿದರು, ನಾನು ಎಲ್ಲಿ ಭಾಷಣ ಮಾಡಿದ್ನಪ್ಪ, ನಾನು ಎಲ್ಲಿ ಭಾಷಣ ಮಾಡಿದ್ನೋ? ನಾನು ಭಾಷಣ ಮಾಡಬೇಕು ಅಂತ ಸಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ಕೊಡ್ತಿದ್ನಲ್ಲ, ಭಾಷಣ ಮಾಡ್ತಿದ್ನಲ್ಲ, ಅದನ್ನು ನನಗೆ ಹೇಳ್ಕೊಂಡಪ್ಪ ನಾನು. ಭಗವಂತ, ನೀನು ಅರ್ಜುನನಿಗೆ ಹೇಳಿದಂಥ ಮಾತು ನನ್ನ ಮನಸ್ಸಿನ ಆಳದಲ್ಲಿ ಇಳೀಲಪ್ಪ ಅಂತ ಕೇಳ್ಕೊಂಡೆ, ಅಷ್ಟೇ, ನಾನು ಭಾಷಣ ಮಾಡಲಿಲ್ಲ ಅಂದರು. ದೇವಡು ದಂಪತಿಗಳಿಗೆ ಮಗನ ಮುಖ ಕೂಡ ನೋಡೋ ಅವಕಾಶ ಇರಲಿಲ್ಲ. ಅಂತ್ಯ ಸಂಸ್ಕಾರ ಆಗೋಗಿತ್ತು ಬರೋದ್ರೊಳಗೆ. ಅವ್ರು ಹಾಗೆ ಬರ್ಬೋದಾಗಿತ್ತು, ಉಪನ್ಯಾಸ ಬಿಟ್ಟು ಬರ್ಬೋದಾಗಿತ್ತು. ಇಲ್ಲ, ಬಂದಿದ್ದೇನೆ, ಉಪನ್ಯಾಸ ಮಾಡಬೇಕು, ಆಗಿದ್ದ ಆಗೋಗಿದೆ ಅಂತ ಹೇಳಿ ಮನಸ್ಸಿಗೆ ಸ್ಥಿಮತ ತಂದುಕೊಳ್ಳೋದಿದೆಯಲ್ಲ, ಬಹಳ ಅಪರೂಪದ ವಿಷಯ. ಸಿತಪ್ರಜ್ಞಾತ್ವದ ಬಗ್ಗೆ ಮಾತಾಡೋದು ಬಹಳ ಸುಲಭ ಸ್ವಾಮಿ, ಆದರೆ ಅಗ್ನಿ ಪರೀಕ್ಷೆಯಲ್ಲಿ ಹಾಯ್ದು ಬರುವಾಗ ಅದರಂತೆ ನಡ್ಕೊಳ್ಳೋದು ಬಹಳ ಕಷ್ಟ. ಅದು ದೇವಡೂರಂಥ ಮಹಾನುಭಾವರಿಗೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ.